ಇನ್ನ ಭಾಷ್ಯಂ ಸರ್ಕಲ್ ನಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ ಈ ಉಮೇಶ್. ಭಾಷ್ಯಂ ಸರ್ಕಲ್ ಮನೆ ಅದೃಷ್ಟವೋ ದುರಾದೃಷ್ಟವೋ? ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಪ್ರತಿನಿಧಿ ಆಗ್ಲೇ ಹೇಳ್ತಾ ಇದ್ರು ಇದೊಂದು ರೀತಿಯಾದಂತ ಅದೃಷ್ಟದ ಮನೆ, ಆ ಒಂದು ಕಾರಣಕ್ಕೋಸ್ಕರನೇ ಈ ಮನೆಯಲ್ಲಿ ಇದ್ರು ಅಂತೆಲ್ಲ. ಈಗ ಉಮೇಶ್ ಇರುವಂತ ಮನೆಯಲ್ಲಿ ಹಿಂದೆ ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ವಾಸವನ್ನ ಮಾಡ್ತಾ ಇದ್ರು. ಕೃಷ್ಣಯ್ಯ ಶೆಟ್ಟಿ ಮಾಜಿ ಸಚಿವರು ಅವರು ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇದ್ರಂತೆ. ಉಮೇಶ್ ಆ ಮನೆಯಲ್ಲಿ ಬಾಡಿಗೆಗೆ ಹೋಗ್ಲಿಕ್ಕೂ ಮುಂಚೆ ಈ ಮನೆಗೆ ಬಂದಂತ ಮೇಲೆ ಅದೃಷ್ಟ ಕುಲಾಯಿಸಿತ್ತಂತೆ ಉಮೇಶ್ಗೆ. ಈ ಮನೆಗೆ ಬಂದಂತ ಮೇಲೆ ಕೃಷ್ಣಯ್ಯ ಶೆಟ್ಟಿ ಅಭಿವೃದ್ಧಿ ಆದ್ರೆ ಭೂ ಅಕ್ರಮ ಕೇಸ್ನಲ್ಲಿ ತಗ್ಲಾಕೊಂಡಿದ್ರು. ಬಳಿಕ ಮನೆ ಖಾಲಿ ಮಾಡಿದ್ರು ಕೃಷ್ಣಯ್ಯ ಶೆಟ್ಟಿ ಅವರು. ಇದೇ ಮನೆಗೆ ಬಂದಿದ್ರು. ಅದಾದ್ಮೇಲೆ ಉಮೇಶ್ಗೂ ಕೂಡ ಅದೃಷ್ಟ ಕುಲಾಯಿಸಿತ್ತು. ನಿವೇಶನ, ಜಮೀನು, ಹೆಸರು ಎಲ್ಲವೂ ಕೂಡ ಬಂದಿತ್ತು. ಇದೀಗ ಇದೇ ಮನೆಯಲ್ಲಿದ್ದಾಗಲೇ IT ದಾಳಿ ಕೂಡ ಆಗಿರುವಂಥದ್ದು. ಒಂದು ರೀತಿಯಾದಂಥ ಅದೃಷ್ಟ ಮತ್ತು ಒಂದ್ ಕಡೆ ಕಂಟಕ ಎರಡೂ ಕೂಡ ಎದುರಾಗಿದೆ ಉಮೇಶ್ಗೆ. ಸೇಮ್ ಕೃಷ್ಣಯ್ಯ ಶೆಟ್ಟಿ ಅವರಿಗೆ ಯಾವ ರೀತಿಯಾದಂಥ ಅದೃಷ್ಟ ಮತ್ತೆ ಅದಾದ್ಮೇಲೆ ಸಂಕಷ್ಟಕ್ಕೆ ಒಳಗಾಗಿದ್ರು, ಅದೇ ರೀತಿಯಾಗಿ ಉಮೇಶ್ಗೂ ಕೂಡ ಅಷ್ಟೇ. ಉಮೇಶ್ ಕಳೆದ 10 ವರ್ಷದಿಂದಲೂ ಕೂಡ ಭಾಷ್ಯಂ ಸರ್ಕಲ್ ನಲ್ಲಿ ಇರುವಂತಹ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಹೆಸರು ಸಿಕ್ತು, ದುಡ್ಡು ಸಿಕ್ತು, ಜಮೀನ್ ಸಿಕ್ತು, ಎಲ್ಲದೂ ಸಿಕ್ತು. ಅದಾದ್ಮೇಲೆ IT ದಾಳಿಯಾದ ನಂತರ ಸಂಕಷ್ಟನೂ ಕೂಡ ಎದುರಾಗಿದೆ, ಕಂಟಕನೂ ಕೂಡ ಎದುರಾಗಿದೆ ಉಮೇಶ್ಗೆ. BSY ಆಪ್ತ ಉಮೇಶ್ಗೆ ನಿನ್ನೆ IT ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ರು. ಆ ಸಂದರ್ಭದಲ್ಲೇ ಗೊತ್ತಾಗಿದ್ದು ಉಮೇಶ್ ಹಿನ್ನೆಲೆ ಏನೇನು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಒಬ್ರು ಅವರ ಆಪ್ತ ಸಹಾಯಕರು ಯಾರಾದರೂ ಇದ್ದ ಸಂದರ್ಭದಲ್ಲಿ ಯಾರೋ ಏನೋ ಚೆನ್ನಾಗಿ ಓದ್ಕೊಂಡಿರ್ಬೇಕು ಅಥವಾ ತುಂಬಾ ಅವರ ಕ್ಲೋಸ್ ರಿಲೇಟಿವ್ ಆ ರೀತಿಯಾಗೆಲ್ಲ ಮಾತನಾಡ್ತಿರ್ತಾರೆ. ಬಟ್ ಉಮೇಶ್ನ ಹಿನ್ನೆಲೆ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಆಶ್ಚರ್ಯ ಅನ್ನಿಸ್ಬಿಡ್ತು ಆ ಟೈಮ್ನಲ್ಲಿ. ಯಾಕೆಂದ್ರೆ BMTC ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದಂಥ ಉಮೇಶ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದು ಹೇಗೆ ಸಾಧ್ಯ, ದುಡ್ಡು ಮಾಡಿದ್ದು ಹೇಗೆ ಸಾಧ್ಯ, ಹೇಗೆ ಲಿಂಕ್ ಆಯ್ತು ಅನ್ನುವಂಥ ಪ್ರಶ್ನೆ ಎಲ್ಲ ಇದ್ವು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಉಮೇಶ್ ಮನೆಯಲ್ಲಿ ಏನು IT ರೇಡ್ ಆಗಿತ್ತು ಅದು ಅಂತ್ಯವಾಗಿದೆ. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ IT ರೇಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಪೃಥ್ವಿರಾಜ್, ನಿನ್ನೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿದ್ದಂತಹ IT ಕಾರ್ಯಾಚರಣೆ ಈಗ ಬೆಳಗ್ಗೆ 5:30ಕ್ಕೆ ಮುಕ್ತಾಯಗೊಂಡಿರುವಂತದ್ದು. ಬೆಳಗ್ಗೆ 5:30ರ ಸುಮಾರಿಗೆ 3 ಮಂದಿ IT ಅಧಿಕಾರಿಗಳು ಸೀಲ್ಡ್ ಕವರ್ ಅಲ್ಲಿ ಸಂಬಂಧಪಟ್ಟ ಕೆಲವು ದಾಖಲೆಗಳು, ನೀರಾವರಿಗೆ ಸಂಬಂಧಪಟ್ಟಂತಹ ಕೆಲ ಡಾಕ್ಯುಮೆಂಟ್ಸ್ ಜೊತೆಗೆ ಪಾಸ್ಬುಕ್ ಆಗಿರಬಹುದು ಮತ್ತೆ ಹಣ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನ ಬೆಳಗ್ಗೆ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ನಿನ್ನೆ ಮಧ್ಯಾಹ್ನ ಸಹ ಒಂದು ದೊಡ್ಡ ಒಂದು ಸೂಟ್ ಕೇಸ್ ಅಲ್ಲಿ ಜೊತೆಗೆ 2 ಬ್ಯಾಗ್ಗಳಲ್ಲೂ ಕೂಡ ಒಂದು ಮಹಾ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು. ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೋಡೋದಾದ್ರೆ ಇವೆಲ್ಲ ಕೂಡ ಅವರ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಂತ ಮತ್ತೆ ನೀರಾವರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಮತ್ತೆ ಬ್ಯಾಂಕ್ ನ ಪಾಸ್ಬುಕ್ಗಳು ಮತ್ತೆ ಆ ಪೆನ್ ಡ್ರೈವ್ ಆಗಿರ್ಬೋದು ಮತ್ತೆ ಎಲ್ಲ ಕೂಡ ಹಾರ್ಡ್ ಡಿಸ್ಕ್ ನ ತೆಗೆದುಕೊಂಡು ಹೋಗಿದ್ದಾನೆ ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇದೆಲ್ಲ ಬೆಳವಣಿಗೆ ನೋಡೋದಾದ್ರೆ ಈಗಾಗಲೇ ಪ್ರಮುಖವಾಗಿ ಏನು BSY ಆಪ್ತರ ಕಾಂಟ್ರಾಕ್ಟರ್ ಆಗಿರುವಂತಹ 30 ಕಡೆ ಏನ್ ರೇಡ್ ಆಗಿತ್ತು ಅವೆಲ್ಲ ಕೂಡ ಬಹುತೇಕವಾಗಿ ಅಂತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಉಮೇಶ್ ಮನೆಯಲ್ಲಿ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 5:30ರವರೆಗೂ ಕೂಡ ತಡರಾತ್ರಿಯಿಂದಲೂ ಕೂಡ ಶೋಧ ಕಾರ್ಯವನ್ನ ಕೂಡಿ ಮನೆಯಲ್ಲಿ ಪರಿಶೀಲನೆ ಮಾಡಿ ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡು ಜೊತೆಗೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬೆಳಗ್ಗೆ ಅದಲ್ಲದೆ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಸಿಕ್ಕಂತ ಡಾಕ್ಯುಮೆಂಟ್ಸ್ ಏನಿದೆ ಅವೆಲ್ಲ ವೆರಿಫಿಕೇಶನ್ ಮತ್ತೆ ಅದೆಲ್ಲ ನೋಡಿ ಅನಂತರ ಅವರನ್ನ ವಿಚಾರಣೆ ಕರೆಸುವಂತಹ ಎಲ್ಲ ಸಾಧ್ಯತೆಗಳಿರುವಂತದ್ದು. ಆದ್ರೆ ಇಲ್ಲಿ ಒಂದು ವಿಚಾರ ಏನಂದ್ರೆ ಒಂದು ವಿಶೇಷ ಕೂಡ ಆಗಬಹುದು. ಇದು ಕಾಕತಾಳಿಯೋ ಅದೃಷ್ಟವೋ ಗೊತ್ತಿಲ್ಲ. ಆದ್ರೆ ಈ ಒಂದು ಮನೆ ಭಾಷ್ಯಂ ಸರ್ಕಲ್ ಅಲ್ಲಿರುವಂತಹ ಒಂದು ಮನೆ ನೋಡಬಹುದು. ಈ ಮನೆ ಈಶಾನ್ಯ ಒಂದು ಇದರಲ್ಲಿ ಸ್ಟೇರ್ ಕೇಸ್ ಕೂಡ ಇರುವಂತದ್ದು. ಆ ಸ್ಟೇರ್ ಕೇಸ್ ಅಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಇದು ಅದೃಷ್ಟದ ಮನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಕೃಷ್ಣಯ್ಯ ಶೆಟ್ಟಿ ಮತ್ತೆ ಅವರ ಸಹೋದರ ಕೂಡ ಈ ಒಂದು ಮನೆಯಲ್ಲಿ ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಅವರು ರಿಯಲ್ ಎಸ್ಟೇಟ್ ಒಂದು ಕಚೇರಿಯನ್ನು ಕೂಡ ಓಪನ್ ಮಾಡ್ಕೊಂಡಿದ್ರು. ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅದೃಷ್ಟ ಬಂದಿತ್ತು. ಆದ್ರೆ ಇನ್ನೊಂದು ದುರಾದೃಷ್ಟ ಅಂದ್ರೆ ಈ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಒಂದು ಸಂಕಷ್ಟ ಅವ್ರಿಗೂ ಕೂಡ ಬಂದಿತ್ತು ಅಂತ ಹೇಳಿ. ಆದ್ರೆ ಆ ಬಳಿಕ ಈ ಮನೆಗೆ ಬಂದಿದ್ದು ಇದೇ ಉಮೇಶ್ ಅವರು ಈ ಮನೆಗೆ ಬಂದು ಸೆಟ್ಲ್ ಆಗಿದ್ರು. ಈ ಉಮೇಶ್ ಈ ಮನೆಗೆ ಬಂದಂತಹ ಬಳಿಕ ಅವರಲ್ಲೂ ಕೂಡ ಒಂದು ಅದೃಷ್ಟ ಕುಲಾಯಿಸ್ತು. ಮತ್ತೆ ಅವರು ಕೂಡ ಅಂದ್ರೆ ಕೇವಲ 1 ವರ್ಷದ ಅವಧಿಯಲ್ಲಿ ಏನು BMTC ಕಂಡಕ್ಟರ್ ಮತ್ತೆ ಡ್ರೈವರ್ ಆಗಿದ್ರು. ಆ ಬಳಿಕ ಈ ಮನೆಗೆ ಬಂದಂತ ಬಳಿಕ ರಾಜಕಾರಣಿಗಳ ಸಂಪರ್ಕ ಜೊತೆಗೆ BSY ಸಂಪರ್ಕ ಬೆಳೆದು 2008-9ರ ಅವಧಿಯಲ್ಲಿ BSY ಸರ್ಕಾರದಲ್ಲಿ ಅವರು OOD-ಯನ್ನು ತೆಗೆದುಕೊಂಡು ಆಪ್ತ ಸಹಾಯಕನಾಗಿ ಹುದ್ದೆಯನ್ನ ಪಡ್ಕೊಂಡು ಅಲ್ಲಿ ಸಚಿವಾಲಯದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರು. ಈಗ ಸದ್ಯ ಈ ಒಂದು ಬೆಳವಣಿಗೆಗಳ ಮಧ್ಯದಲ್ಲಿ ಈಗ OOD-ಯನ್ನ ಈಗ ತತ್ಕ್ಷಣ ಏನು IT ಅಧಿಕಾರಿಗಳ ಕಾರ್ಯಾಚರಣೆ ಮಾಡಿ ಇಂತಹ ಒಂದು ಏನು ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ CM ಆದೇಶದ ಹಿನ್ನೆಲೆಯಲ್ಲಿ ಅವರ OOD-ಯನ್ನ ತತ್ಕ್ಷಣದಲ್ಲಿ ಅವರು ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಗೇಟ್ ಪಾಸ್ ಅನ್ನ ಕೂಡ ಈಗ ಕೊಟ್ಟಿರುವಂತದ್ದು. ಸದ್ಯ ಈಗ ಈ ಒಂದು ಬಗ್ಗೆ ಇವತ್ತು
ಏನು ಉಮೇಶ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಎಲ್ಲಾ ಸಾಧ್ಯತೆಗಳು, ಜೊತೆಗೆ ಏನೋ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿದ್ದಾರೆ, ಅದ್ರ ಜೊತೆಯಲ್ಲಿ ಏನಾದ್ರು ಹಣ ಅಥವಾ ಚಿನ್ನಾಭರಣ ಏನಾದ್ರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಐಟಿ ಅಧಿಕಾರಿಗಳು ಇವತ್ತು ಸಂಜೆ ಒಳಗೆ ಸ್ಪಷ್ಟನೆ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ರೇಟ್ ಸಂಬಂಧಪಟ್ಟಂತೆ ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಜಾಗೃತಿ